ಏನಾದರೂ ದುಡಿಬೇಕು ಅನ್ನೋರಿಗೆ ಎಲ್ಲೋ ಬೋರ್ಡ್ ಗಾಡಿಗಳು ಹುಡುಕ್ತಿದ್ರೆ ಮಾರ್ಕೆಟಲ್ಲಿ ಏನು ಕೊಡ್ತಾರಲ್ಲ ಮಾರ್ಕೆಟ್ಗಿಂತ ಕಮ್ಮಿ ಪ್ರೈಸಲ್ಲಿ ಇವ್ರು ಕೊಡ್ತಾರೆ. ಕೊಟೇಶನ್ ತೊಗೊಂಬನ್ನಿ, ಈ ಥರ ಇಲ್ಲಿ ಈ ಮಾಡೆಲ್ ಗಾಡಿ ಇಷ್ಟು ಪ್ರೈಸಿಗೆ ಕೊಡ್ತಾರೆ ಅಂತ ಇವ್ರಿಗೆ ತೋರಿಸಿದ್ರೆ ಅದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಿಮಗೆ ಎಲ್ಲೋ ಬೋರ್ಡ್ ಗಾಡಿಗಳು ಮಾಡೆಲ್ ಗಾಡಿಗಳಿದೆ ಅಂತ ಹೇಳ್ಬೋದು. CNG ಕಮ್ ಪೆಟ್ರೋಲ್ ಗಾಡಿಗಳಿದೆ. ಅಂದ್ ಈ ಕಡೆ ನೋಡ್ತಿದ್ರೆ ಈ ಕಡೆನೂ ಕೂಡ CNG ಕಮ್ ಪೆಟ್ರೋಲ್ ಗಾಡಿಗಳಿದೆ. ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 2 ಲಕ್ಷದಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾರು ಲೋ ಬಜೆಟ್ ಗಾಡಿ ಇದ್ರೂ ಕೂಡ ಅದು ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿ ಬೇಕಾ ನಂಬರ್ ಇರುತ್ತೆ, ಕೆಳಗಡೆ ಕೊಟ್ಟರೆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಸರ್ ನಮಸ್ತೆ. ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ಬೇಡಿ ಸರ್. ಸರ್ ಇದು ನಾಕ್ಸಂದ್ರ HMT ಲೇಔಟ್ ಒಳಗಡೆ ಬರಬೇಕು, ದೊಡ್ಡ ಬಿದ್ರಕಲ್ಲು. ಆಯ್ ಅಂತ ಕಳಿಸಿ ನಾವೇ ಲೊಕೇಶನ್ ಹಾಕೊಡ್ತೀವಿ. ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ಕೊಡ್ತೀವಿ. ನಿಮ್ಮ ಹೆಸರು ಸರ್? ಸರ್ ಬದ್ರಿನಾಥ್ ಅಂತ ಹೇಳಿ. ಬದ್ರಿನಾಥ್ ಅಂತ. ಹೆಚ್ಚಿನ ಮಾಹಿತಿ ನಂಬರ್ ಕೆಳಗಡೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಲೊಕೇಶನ್ ಕೂಡ ಹಾಕಿರ್ತೀನಿ. ಅಂಡ್ ಸರ್ ಎಷ್ಟು ವೆಹಿಕಲ್ ನೋಡಕ್ಕೆ ಸಿಗುತ್ತೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಇವಾಗ ಅರವಲ್ ಒಂದು 20-22 ವೆಹಿಕಲ್ ಇದೆ. ಒಂದು 10 ಗಾಡಿ CNG ವೆಹಿಕಲ್ ಇದೆ ಸರ್. CNG ವೆಹಿಕಲ್ ZXi ಇದೆ, ಮತ್ತೆ ಆಮೇಲೆ ಟೂರಿಸ್ಟ್ CNG ಇದೆ, ಕಂಪ್ನಿ ಫಿಟೆಡ್ CNG. ಸರ್ ಮಾರ್ಕೆಟಲ್ಲಿ ಇಷ್ಟು ಪ್ರೈಸ್ ಮಾಡ್ತಾರೆ, ನೀವು ಅದು ಕೊಟೇಶನ್ ತೊಗೊಂಡ್ರೆ ಕಮ್ಮಿ ಮಾಡ್ಕೊಡ್ತೀರಾ ಸರ್? ಖಂಡಿತ ಮಾಡ್ಕೊಡೋಣ. ಓಕೆ, ಕ್ವಾಲಿಟಿ ಗಾಡಿಗಳೇ ಇರುತ್ತೆ ಎಲ್ಲ 23-24. ಓಕೆ, ಮಾಡೆಲ್ ಗಾಡಿಗಳೇ ಎಲ್ಲ ಮಾಡಲ್. ಒಂದು 50,000 ಡೌನ್ ಪೇಮೆಂಟ್ ತೊಗೊಂಡ್ರೆ ಲೋನ್ ಆಗುತ್ತೆ? ಇಲ್ಲ ಸರ್, 1.80 ಬೇಕು ಆಗುತ್ತೆ. ಸುಮ್ಮನೆ ಸುಳ್ಳು ಹೇಳಿದ್ರೆ 50,000ಕ್ಕೆಲ್ಲ ಆಗಲ್ಲ. 1.5 1.80 ಬೇಕು. ಡಾಕ್ಯುಮೆಂಟ್ ಏನು ಬೇಕು ಸರ್? ಸರ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಸಿವಿಲ್ ಇರಬೇಕು ಅವ್ರದ್ದು, ಮತ್ತೆ ಶೂರಿಟಿ ಅವ್ರದ್ದು ಇರಬೇಕು, ಚೆಕ್ ಇರಬೇಕು, ಸ್ಟೇಟ್ಮೆಂಟ್ ಇರಬೇಕು. ಓಕೆ ಬನ್ನಿ ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಸರ್. ಫಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ZXi 24 ಇದು ಒಂದು 8,30,000 ಹೇಳ್ತೀವಿ. ಒಂದು 8,10,000 ಬಂದ್ರೆ ಕೊಡ್ತೀವಿ ಸರ್. ZXi 24 ಮಾಡಲು 8,10,000 ಬಂದ್ರೆ ಕೊಡ್ತೀರಾ? 8,30,000 ಹೇಳ್ತೀವಿ, 8,10,000 ಕೊಡ್ತೀವಿ. ಓಕೆ, ಇದು CNG ನಾ ಪೆಟ್ರೋಲ್? ಕಂಪ್ನಿ ಫಿಟೆಡ್ CNG. ಕಂಪ್ನಿ ಫಿಟೆಡ್ CNG ಬರುತ್ತೆ. 70,000 ಡ್ರೈವಿಂಗ್ ಕಿಲೋಮೀಟರ್ ಓಡಿದೆ. 70,000 ಓಡಿದೆ, ಸಿಂಗಲ್ ಓನರ್. ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತೀರಾ ಸರ್? ಸರ್ ಇದು 23 VXi ಪೆಟ್ರೋಲ್ ಕಂಪ್ನಿ. ಇದು ಬರೀ 70,000 ಓಡಿದೆ. 4 ಬ್ರಾಂಡ್ ನ್ಯೂ ಟೈರ್ ಇದಾವೆ. ಚೆನ್ನಾಗಿದೆ ಸರ್, ತುಂಬಾ ಗಾಡಿ. ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ನಿಮಗೆ ಒಂದು 6,20,000 ಹೇಳ್ತೀನಿ. ಒಂದು 6 ಲಕ್ಷ ಬಂದ್ರೆ ಕೊಡ್ತೀವಿ. 6 ಲಕ್ಷ ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. 5,90,000 ಬಂದ್ರೆ ಕೊಡ್ತೀನಿ. 5,90,000 ಆಗುತ್ತೆ ನಿಮಗೆ. ಇದು CNG ಗಾಡಿ. ಹೌದು ಸರ್, ನೆಕ್ಸ್ಟ್ ವೆಹಿಕಲ್ ಇದು 24 CNG ಟೂರೆಸ್ ಕಂಪ್ನಿ ಫಿಟೆಡ್. ನಿಮಗೆ ಬಂದು ಒಂದು 7,10,000 ಹೇಳ್ತೀವಿ. ಒಂದು 6,90,000 ಬಂದ್ರೆ ಕೊಟ್ಬಿಡ್ತೀವಿ. 6,90,000ಕ್ಕೆ 2024 ಮಾಡಲು. 24 ಮಾಡಲು. ಒಂದು 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್. 1.5 ಡೌನ್ ಪೇಮೆಂಟ್ ಅಂದ್ರೆ ಮಾಡ್ಕೊಡ್ತೀವಿ. ಓಕೆ ಸರ್, ಓಲ್ಡ್ ಶೇಪ್ ಅಲ್ಲಿ ಇರೋದು K42 ಟೂರೆಸ್ CNG 21 ಮಾಡಲು. ಒಂದು 5,20,000 ಹೇಳ್ತೀವಿ. ಒಂದು 4,95 ಬಂದ್ರೆ ಬಿಟ್ಬಿಡ್ತೀವಿ. 4,95,000 21 ಮಾಡಲು ಟೂರೆಸ್ ಗಾಡಿ ಸಿಗ್ತಿರೋದು ಸರ್. ಮತ್ತೊಂದಿರೋದು ಇದು ಕೂಡ ಸರ್ 24 ಮ್ಯಾನುಫ್ಯಾಕ್ಚರಿಂಗು, 25 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್, 60,000 ಕಿಲೋಮೀಟರ್ ಓಡಿದ್ರೆ 7,20,000 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಬಂದ್ರೆ. 7,20,000 ನೆಗೋಷಿಯೇಬಲ್ ಆಗುತ್ತೆ ಸರ್. ಈ ಕಡೆ ಹೋಗ್ತಿದ್ರೆ ಸರ್ ಇನ್ನೊಂದು ಟೂರೆಸ್ ಸರ್. ಸರ್ ಇದು 16 ಮಾಡಲು ಟೂರೆಸ್ ಸಿಂಗಲ್ ಓನರ್. ಒಂದು 2,75,000 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 2.5 ಆಗಲ್ಲ, 2.60 ಕೊಡ್ತೀನಿ. 2,60,000 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ, ಟೈರ್ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗ್ತಿದ್ರೆ ಸರ್. ಸರ್ ಅದು ಅಷ್ಟೇ 23 CNG, ಒಂದು ಕಂಪ್ನಿ ಫಿಟೆಡ್ CNG. ಒಂದು 6.5 ಲಕ್ಷ ಕೋಟ್ ಮಾಡ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 6,50,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್. CNG ಕಮ್ ಆಗಿರುತ್ತೆ ಸರ್. ನೆಕ್ಸ್ಟ್ 7 ಸೀಟರ್ ಇನೋವಾ ಸರ್. ಇದು ಇನೋವಾ ಬಂದ್ಬಿಟ್ಟು 15 ಮ್ಯಾನುಫ್ಯಾಕ್ಚರಿಂಗು, 16 ರಿಜಿಸ್ಟ್ರೇಷನ್. ವೇರಿಯಂಟ್ ಬಂದ್ಬಿಟ್ಟು ವೇರಿಯಂಟ್ G ಬಂದ್ಬಿಟ್ಟು ನಿಮ್ಗೆ 5,30,000 ಹೇಳ್ತೀನಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 5,30,000. 5 ಲಕ್ಷಕ್ಕೆ ಚಾನ್ಸ್ ಇದೆಯಾ ಸರ್? ಕೊಡೋಣ ಸರ್, ಬರ್ಲಿ. 5 ಲಕ್ಷಕ್ಕೆ ನಿಮಗೆ 2015-16 ಮಾಡಲು ಇನೋವಾ ಸರ್. ನೆಕ್ಸ್ಟ್ ವೆಹಿಕಲ್ ಬಂದು 23 ಮಾಡಲು. 23 ಒಂದು ಕಂಪ್ನಿ ಫಿಟೆಡ್ CNG 6.5 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 6.5 ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 6.30 ಬಂದ್ರೆ ಕೊಟ್ಬಿಡ್ತೀವಿ. 6,30,000 ಆಗುತ್ತೆ. ನೋಡ್ಬೋದು ಕಮ್ಮಿ CNG ಆಗಿರೋದು. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು 17 ಮಾಡಲು ಸಿಂಗಲ್ ಓನರು, ಡೀಸೆಲ್ ವೇರಿಯಂಟ್. ಬಂದ್ಬಿಟ್ಟು ಒಂದು 3,70,000 ಹೇಳ್ತೀವಿ. ಒಂದು 3.5 ಬಂದ್ರೆ ಕೊಡ್ತೀವಿ. 3,50,000ಕ್ಕೆ. ಹೌದು. ಓಕೆ ಸರ್, ಇನ್ನೊಂದಿರೋದು ಸರ್ ಇದು ಕಂಪ್ನಿ ಫಿಟೆಡ್ CNG 23 ಸಿಂಗಲ್ ಓನರು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಇದು ಅಷ್ಟೇ ಸರ್, ಒಂದು 6.5 ಹೇಳ್ತೀವಿ. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 6,50,000 ನೆಗೋಷಿಯೇಬಲ್ ಆಗುತ್ತೆ. ಎಲ್ಲ ಗಾಡಿಯಲ್ಲೂ ನೆಗೋಷಿಯಬಲ್ ಇರುತ್ತೆ. ಓಕೆ, ಇನ್ನೊಂದಿರೋದು ಸರ್ ಟೂರೇಸಾ ಸರ್. 16 ಮಾಡಲು 2.35 ಕೊಟ್ಬಿಡ್ತೀವಿ ಸರ್. 2.35ಕ್ಕೆ. 2.35 16 ಮಾಡಲು. ಗಾಡಿ ಮಾತ್ರ ಚೆನ್ನಾಗಿದೆ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಪ್ಯಾನಿಕ್ ಬಟನ್ ಸಮೇತ. ಇನ್ನೂ ಬಂದ್ರೆ ಒಂದು 5,000 ಹೆಚ್ಚು ಕಮ್ಮಿ ಕೊಡ್ತೀವಿ. 2.30ಕ್ಕೆ 16 ಮಾಡಲ್ ಗಾಡಿ ಸಿಗ್ತಿರೋದು. 2.30ಕ್ಕೆ. ಓಕೆ ಸರ್, ನೆಕ್ಸ್ಟ್ ರಿಡ್ಜ್ ಆಗೋಗಿದೆ ಸರ್. ಓಕೆ, ಎರ್ಟಿಗಾ ಸರ್. ಎರ್ಟಿಗಾ ಬಂದ್ಬಿಟ್ಟು 24 ಲೈಫ್ ಟೈಮ್ ಟ್ಯಾಕ್ಸ್ ಸರ್. 10,80,000 ಹೇಳ್ತೀವಿ. ಬಂದ್ರೆ ಎದುರುಗಡೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ, ನೆಗೋಷಿಯೇಟ್ ಕೂಡ ಆಗುತ್ತೆ. ಲೈಫ್ ಟೈಮ್ ಟ್ಯಾಕ್ಸ್ ಆಗಿರುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಾರೆ. 19 ಮಾಡಲು 3rd ಓನರ್, 4,10,000ಕ್ಕೆ ಕೊಟ್ಬಿಡ್ತೀವಿ ಸರ್. 4,10,000ಕ್ಕೆ. ಸಣ್ಣ ಪುಟ್ಟ ಡೆಂಟ್ ಇದೆ, ಅದನ್ನು ಮಾಡಿಸ್ಕೊಡ್ತೀವಿ. 4,10,000ಕ್ಕೆ ಅದನ್ನು ಮಾಡಿಸ್ಕೊಡ್ತೀವಿ. 19 3rd ಓನರ್ ಆಗಿದೆ. 19 3rd ಓನರ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಈಗ ವ್ಯಾಗನರ್ ಬಂದು 23 24 ಒಂದು 4,70,000 ಹೇಳ್ತೀವಿ ಸರ್. ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 4,70,000ಕ್ಕೆ. ಹೌದು. CNG ಇಲ್ಲ ಪೆಟ್ರೋಲ್ ಅಷ್ಟೇ. ಕಂಪ್ನಿ ಫಿಟೆಡ್ CNG. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಇದು ಕೂಡ 24 ಇದು 7 ಲಕ್ಷ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 24 ಟೂರೆಸ್ಟ್ CNG.
2S CNG. ಹೌದು. ಇದು ಸರ್ ಇದು 23 ZXi ಆಟೋಮೆಟಿಕ್ ಬಟನ್ ಸ್ಟಾರ್ಟು ಬಂದ್ಬಿಟ್ಟು ನಿಮಗೆ 6,20,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 6,20,000. ಇವೆಲ್ಲ ಗಾಡಿಗಳು ನಿಮಗೆ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಆಗುತ್ತೆ. ಸಿಬಿಲ್ ಚೆನ್ನಾಗಿರಬೇಕಷ್ಟೇ.